ಧರ್ಮಸ್ಥಳ ಪ್ರಕರಣದಲ್ಲಿ ಜಾಮೀನು ಲಭ್ಯವಾಗಿದ್ದರೂ ಕೂಡ ಇನ್ನೂ ಬಿಡುಗಡೆ ಭಾಗ್ಯ ಲಭ್ಯ ಆಗ್ತಾ ಇಲ್ಲ. ಅದಕ್ಕೆ ಅದರದೇ ಆದಂತಹ ಕೆಲವೊಂದು ಕಾರಣಗಳಿದೆ. ಅವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ಇಂತಹ ನಿರಂತರವಾದ ಅಪ್ಡೇಟ್ನೊಂದಿಗೆ ನಾವು ನಿರಂತರವಾಗಿ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯನಿಗೆ ಜಾಮೀನು ಲಭಿಸಿ ವಾರಗಳೇ ಕಳೀತಾ ಬಂತು. ಆದರೂ ಕೂಡ ಆತ ಇನ್ನೂ ಶಿವಮೊಗ್ಗ ಜೈಲಿನಲ್ಲಿ ಇದ್ದಾನೆ. ಯಾಕೆ, ಏನು, ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. 2 ವಾರ ಆಯಿತು ಅನಿಸುತ್ತೆ ಚಿನ್ನಯ್ಯನಿಗೆ ಜಾಮೀನು ಲಭ್ಯ ಆಗಿತ್ತು. ಅದು ಕೂಡ ನೋಡಿ, ವಕೀಲರನ್ನು ನೇಮಿಸಿಕೊಳ್ಳಲು ಕೂಡ ಒಂದು ರೀತಿಯಲ್ಲಿ ದುಡ್ಡಿಲ್ಲದೆ ಪರದಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಆತ ವಿನಂತಿ ಮಾಡಿಕೊಂಡಿದ್ದ. ವಕೀಲರನ್ನು ನ್ಯಾಯಾಲಯವೇ ಒದಗಿಸಿ ಕೊಡಬೇಕು. ಆ ಒಂದು ರೀತಿಯಲ್ಲಿ ನ್ಯಾಯಾಲಯ ವಕೀಲರನ್ನು ನೇಮಕ ಮಾಡಿತ್ತು. ಸೊ ಆ ಒಂದು ವಕೀಲರ ವಾದ ಪ್ರತಿವಾದದಿಂದ ಅವರಿಗೆ ಜಾಮೀನು ಲಭ್ಯವಾಗಿತ್ತು ಚಿನ್ನಯ್ಯನಿಗೆ. ಸೊ ಈ ಒಂದು ಜಾಮೀನು ಲಭ್ಯವಾದಂಥ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ನಿಂದ ಖಡಕ್ಕಾಗಿ 1 ಲಕ್ಷದ ಬಾಂಡ್ ಮತ್ತು 2 ಸಾಕ್ಷಿಗಳನ್ನು ಕೇಳಿತ್ತು. ಸೊ ಅದನ್ನು ಇವಾಗ ಪೂರ್ತಿಗೊಳಿಸಲಿಕ್ಕೆ ಸಾಧ್ಯವಾಗದೇ ಇದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಅವರು ಶಿವಮೊಗ್ಗ ಜೈಲಿನಲ್ಲೇ ಕಳಿಬೇಕಾದಂತಹ ದುರವಸ್ಥೆ ಎದುರಾಗಿರುವಂಥದ್ದು. ಸೊ ಇಷ್ಟೆಲ್ಲ ದುರವಸ್ಥೆಗೆ ಕಾರಣ ಯಾರು, ಏನು, ಎತ್ತ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಒಂದು ರೀತಿಯಲ್ಲಿ ಈ ಒಂದು ಬುರುಡೆ ಪ್ರಕರಣವನ್ನು ಇತ್ಯರ್ಥ ಮಾಡೋದಕ್ಕೆ ಅಂತ ಮುನ್ನೆಲೆಗೆ ಬಂದಂತಹ ಈ ಒಂದು ಚಿನ್ನಯ್ಯ ಆರಂಭಿಕ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ತಾನು ಬೆಂಬಲ ಕೊಟ್ಟು ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಒದಗಿಸ್ತಾ ಇದ್ದ. ಆದರೆ ಮಧ್ಯಂತರ ಅಂತ ಬಂದಂತಹ ಸಂದರ್ಭದಲ್ಲಿ ಆತ ಒಂದು ರೀತಿಯಲ್ಲಿ ಈ ಒಂದು ಹೋರಾಟಗಾರರಿಗೆ ಇರ್ಬೋದು ಅಥವಾ ಈ ಒಂದು ದೂರುದಾರನ ಸಾಕ್ಷಿಗಳು ಎನ್ನುವಂತಹ ವ್ಯಕ್ತಿಗಳಿದ್ದಾರೆ, ಅವರಿಗೆ ಒಂದು ರೀತಿಯಲ್ಲಿ ತಿರುಗುಬಾಣವಾಗಿ ದ್ವಂದ್ವ ಹೇಳಿಕೆಗಳನ್ನು ಕೊಟ್ಟು ಆಮೇಲೆ ಇವರ ಕೆಂಗಣಿಗೆ ಕೂಡ ಕಾರಣವಾಗಿದ್ದ. ವಕೀಲರು ಕೂಡ ಚಿನ್ನಯ್ಯನಿಂದ ದೂರ ಸರಿದಿದ್ರು, ಹೋರಾಟಗಾರರು ಕೂಡ ಚಿನ್ನಯ್ಯನಿಂದ ದೂರ ಸರಿದಿದ್ರು. ಈ ಒಂದು ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಕೊನೆಗೂ ಆತ ಜಾಮೀನು ಪಡ್ಕೊಂಡು ಹೊರಗಡೆ ಬಾರದೇ ಇರುವಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂಥ. ನೋಡಿ, ಇಲ್ಲಿ ಯಾರೂ ಕೂಡ ಆತನಿಗೆ ಸಹಕಾರ ಮಾಡುವಂತಿಲ್ಲ. ಮೊದಲನೇದಾಗಿ ಯಾಕಂತಂದರೆ ಮಾಧ್ಯಮದ ಮುಂದೆ ಬರಬಾರ್ದು ಅನ್ನುವಂತಹ ವಿಚಾರ ಕೂಡ ಇದೆ, 10 ಷರತ್ತುಗಳು ಕೂಡ ಇದೆ. ಸೊ ಇವೆಲ್ಲವನ್ನು ಮೆಟ್ಟಿ ನಿಂತು ಆತನಿಗೆ ಸಹಾಯ ಮಾಡೋದಕ್ಕೆ ಅಂತ ಯಾರು ತಾನೇ ಹೋಗ್ತಾರೆ? ಒಂದು ವೇಳೆ ಈತನಿಗೆ ಸಹಾಯ ಮಾಡ್ಬೋದು, ಓಕೆ, ಮೀಡಿಯಾದಲ್ಲಿ ಬಂದು ಕೂತ್ಕೊಳಿಸ್ಬೋದು ಅಂದಿದ್ರೆ ಇವಾಗ TV9, ಆರ್ ಕನ್ನಡ, ಸುವರ್ಣ ಎಲ್ಲ ದುಂಬಾಲು ಬೀಳ್ತಾ ಇದ್ವು. ನಾ ಮುಂದೆ ಅಂತ ಹೋಗಿ 1 ಲಕ್ಷನೋ 2 ಲಕ್ಷನೋ ಕೊಟ್ಟು ಆತನನ್ನು ತಮ್ಮ ಸ್ಟುಡಿಯೋಗೆ ಕರ್ಕೊಂಡು ಬಂದು ಅಲ್ಲೇ ಒಂದು ರೂಮ್ ಕೊಟ್ಟು ಮಲಗಿಸ್ತಾ ಇದ್ರೇನೋ. ಆದರೆ ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ. ಅವರನ್ನು ಯಾರೂ ಮಾತಾಡಿಸಬಾರ್ದು, ಯಾವುದೇ ಹೇಳಿಕೆ ಕೊಡಬಾರ್ದು ಅನ್ನುವಂತಹ ಷರತ್ತಿನೊಂದಿಗಿನ ಜಾಮೀನಾದ ಕಾರಣದಿಂದಾಗಿ ಯಾರೂ ಕೂಡ ಆತನನ್ನು ಹತ್ತಿರ ಸೇರಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಒಂದು ರೀತಿಯಲ್ಲಿ. ಯಾಕಂದರೆ ಅವರಿಗೆ TRP ಸಿಗಲ್ಲ ಅದಕ್ಕೆ ಅಂತ. ಹೋರಾಟಗಾರರಂದು ಆತನ ಬೆನ್ನ ಹಿಂದೆ ಹೋಗೋದೇ ಇಲ್ಲ. ಯಾಕಂತ ಕೇಳಿದರೆ ಅವರಿಗೆ ಈ ಒಂದು ಚಿನ್ನಯ್ಯನ ಆ ಒಂದು ದ್ವಂದ್ವ ಹೇಳಿಕೆಯಿಂದಾಗಿ ಆತ ಏನು ಉಲ್ಟಾ ಹೊಡೆದ ಕಾರಣದಿಂದಾಗಿ ಹಲವು ಒಂದು ರೀತಿಯಲ್ಲಿ ಡ್ಯಾಮೇಜ್ಗಳು ಸಂಭವಿಸಿರುವಂಥದ್ದು ಎಲ್ಲವೂ ಗೊತ್ತೇ ಇದೆ. ಸೊ ಈ ಒಂದು ಕಾರಣದಿಂದ ಹೋರಾಟಗಾರರಂತೂ ಚಿನ್ನಯ್ಯನ ಬೆನ್ನ ಹಿಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೋಗಬೇಕಾದವರಂದರೆ ಆರೋಪಿ ಸ್ಥಾನದಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳೇನಿದ್ದಾರೆ, ಸೊ ಅವರೇನಾದರೂ ಬೇರೆ ಏನಾದರೂ ವಾಮ ಮಾರ್ಗಗಳನ್ನು ಬಳಸ್ಕೊಂಡು ಚಿನ್ನಯ್ಯನನ್ನು ಬಿಡುಗಡೆ ಮಾಡಬಹುದಾ? ಇದು ಕೂಡ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ. ನೋಡಿ, ಅವರ ಕುಟುಂಬ ಏನು ಎತ್ತ ಅವರಿಗೂ ಕೂಡ ನೋಡಿ ಫಂಡಿಂಗ್ ಮಾಡಿ ಅವರನ್ನು ಕುಟುಂಬದ ಮೂಲಕ ಬೇಡಿಸೋಣ ಅಂದರು, ಅದು ಕೂಡ ಆಮೇಲೆ ಕ್ವಶನ್ ಆಗುತ್ತೆ. ಯಾರು ಫಂಡಿಂಗ್ ಮಾಡಿದರು, ಏನು ಎತ್ತ ಅನ್ನೋದರ ಬಗ್ಗೆ ಮತ್ತೆ ತನಿಖೆ ಆಗುತ್ತೆ. ಆ ಒಂದು ಮಾರ್ಗದಲ್ಲೂ ಕೂಡ ಈ ಒಂದು SIT ತನಿಖೆ ಮುಂದೆ ಸಾಗ್ಬೋದು ಅನ್ನೋಂತಹ ಎಲ್ಲ ದೂರದೃಷ್ಟಿಗಳು ಎಲ್ಲರಲ್ಲೂ ಇದೆ. ಸೊ ಅದರಿಂದಾಗಿ ಯಾರು ಕೂಡ ಸಹಾಯ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲದೇ ಇರುವಂಥದ್ದು. ಈ ಒಂದು ಸಂಕಷ್ಟದಿಂದ ಚಿನ್ನಯ್ಯ ಪಾರಾಗೋದಕ್ಕೆ ಸದ್ಯದ ಬೇರೆ ಯಾವುದೇ ಮಾರ್ಗಗಳು ಕಾಣಿಸ್ತಾ ಇಲ್ಲ. ಅವರು ನೋಡಿ, ಹಲವು ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಚಿನ್ನಯ್ಯನ ಹೇಳಿಕೆಗಳು ಅದು ಆತನ ಹೇಳಿಕೆಗಳಲ್ಲ, ಆತನಿಂದಾಗಿ ಬಲವಂತವಾಗಿ SITಯ ಕೆಲವೊಂದು ಅಧಿಕಾರಿಗಳು ಒಂದು ಹೇಳಿಕೆಯನ್ನು ಕೊಡಿಸಿದ್ದಾರೆ ಎನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಯಲ್ಲಿದ್ದು. ಸೊ ಇವೆಲ್ಲವನ್ನು ನಾವು ಒಂದು ರೀತಿಯಲ್ಲಿ ಈ ಒಂದು ಷಡ್ಯಂತ್ರದ ಭಾಗವಾಗಿಯೇ ಪರಿಗಣಿಸಲೇಬೇಕಾಗುತ್ತೆ. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಒಳಗೊಂಡಂತಹ ಒಂದು ವರದಿ ಇದೆ. ಸೊ ಆ ಒಂದು ವರದಿಯನ್ನು ಗಮನಿಸ್ತಾ ಹೋಗೋಣ. ಧರ್ಮಸ್ಥಳಕ್ಕೆ ಜಾಮೀನು ಸಿಕ್ಕರೂ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗಿಲ್ಲ ಬಿಡುಗಡೆ ಭಾಗ್ಯ. ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕ್ಷಿ ದೂರುದಾರನಾಗಿ ಬಂದು ಆರೋಪಿಯಾಗಿ ಜೈಲು ಸೇರಿರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಕೋರ್ಟ್ ಜಾಮೀನು ನೀಡಿ ವಾರ ಕಳೆದರೂ ಕೂಡ ಬಿಡುಗಡೆ ಭಾಗ್ಯ ಮಾತ್ರ ಇನ್ನೂ ಸಿಗ್ತಾ ಇಲ್ಲ. ನವೆಂಬರ್ 26ರಂದು ಚಿನ್ನಯ್ಯಗೆ ಮಂಗಳೂರು ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿತ್ತು. 10 ನಿಬಂಧನೆಗಳೊಂದಿಗೆ 2 ಜಾಮೀನುದಾರರು ಮತ್ತು 1 ಲಕ್ಷ ಭದ್ರತೆ ಬಾಂಡ್ ನೀಡಲು ಆದೇಶವನ್ನು ಮಾಡಿತು. ಅಂದರೆ ಇಬ್ಬರು ಸಾಕ್ಷಿ ಜಾಮೀನ್ದಾರರು ಯಾವ ರೀತಿಯಲ್ಲಿ ಅಂತ ಕೇಳಿದರೆ ಮ್ಯಾಜಿಸ್ಟ್ರೇಟ್ ಹೇಳುವಂತಹ ದಂಡದ ಮೊತ್ತವನ್ನು ಇವರು ಕೂಡ ಪಾವತಿಸಬೇಕು.
ಬಾಂಡನ್ನು ಕಟ್ಟಿಡಬೇಕು, ಆದರೆ ಮಾತ್ರ ಆಗ್ತಾರೆ ಅವರು. ಆದರೆ ಯಾರೂ ಜಾಮೀನು ಮತ್ತು ಭದ್ರತೆ ಹಣ ಠೇವಣಿ ಮಾಡದ ಹಿನ್ನೆಲೆಯಲ್ಲಿ ಚಿನ್ನಯ್ಯ ಇನ್ನೂ ಶಿವಮೊಗ್ಗದ ಜೈಲಿನಲ್ಲೇ ಇರುವಂತಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆಂದು ಆರೋಪಿಸಿ ತಲೆಬುರುಡೆಯೊಂದಿಗೆ ನ್ಯಾಯಾಲಯಕ್ಕೆ ಬಂದಿದ್ದಂತಹ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿ ತಾನು ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನು ಕಾನೂನು ಬಾಹಿರವಾಗಿ ಹೂತು ಹಾಕಿದ್ದೇನೆಂತ ಹೇಳಿಕೆ ನೀಡಿದ್ದ. ಆತನನ್ನು ಸಾಕ್ಷಿ ದೂರುದಾರ ಅಂತ ನ್ಯಾಯಾಲಯ ಪರಿಗಣಿಸಿತು. ಈತನ ಹೇಳಿಕೆಯ ಆಧಾರದಲ್ಲಿ SITಯನ್ನು ರಚಿಸಲಾಗಿತ್ತು. ತನಿಖೆಯ ವೇಳೆ ಚಿನ್ನಯ್ಯ ಹೇಳಿದಂತಹ ಹಲವು ಸ್ಥಳಗಳಲ್ಲಿ ಅಗೆದು ಪರೀಕ್ಷಿಸಲಾಗಿತ್ತು. ಈ ನಡುವೆ ಚಿನ್ನಯ್ಯ ಹೇಳಿಕೆ ಬದಲಿಸಿ ತಾನು ಸುಳ್ಳು ಸಾಕ್ಷ್ಯ ಹೇಳಿರುವುದಾಗಿ SIT ಮುಂದೆ ಒಪ್ಪಿಕೊಂಡಿದ್ದ. ಅಲ್ಲದೆ ಆತನಿಗೆ ಬೆಂಬಲ ನೀಡಿದ್ದ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧವೂ ಹೇಳಿಕೆ ನೀಡಿ ಇಡೀ ತನಿಖೆಯ ದಿಕ್ಕನ್ನು ಬದಲಿಸುವಂತಹ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದ. ಇದಾದ ಬಳಿಕ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ತಂಡದಿಂದ ಹಾಗೂ ಆತನ ಪರವಾಗಿ ಬಂದಿದ್ದ ವಕೀಲರಿಂದ ದೂರವಾಗಿದ್ದು ತನ್ನ ವಕೀಲರನ್ನು ನೀಡುವಂತೆ ನ್ಯಾಯಾಲಯದಲ್ಲಿ ವಿನಂತಿಸಿಕೊಂಡಿದ್ದ. ಅದರಂತೆ ಆತನಿಗೆ ನ್ಯಾಯಾಲಯವೇ ವಕೀಲರನ್ನು ನೇಮಕ ಮಾಡಿತ್ತು. ಚಿನ್ನಯ್ಯನ ಪರವಾಗಿ ಇವರು ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದರು. SIT ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಪ್ರಾಥಮಿಕ ವರದಿಯನ್ನು ನೀಡಿದ ಬೆನ್ನಲ್ಲೇ ನ್ಯಾಯಾಲಯ ಚಿನ್ನಯ್ಯನಿಗೆ ಜಾಮೀನನ್ನು ನೀಡಿತು. ನೋಡಿ, ಅಂದರೆ SIT ಮಧ್ಯಂತರವಾಗಿ ಒಂದು ವರದಿಯನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಈತನಿಗೂ ಕೂಡ ಒಂದು ರೀತಿಯಲ್ಲಿ ಜಾಮೀನು ದೊರಕಿತು. ಅದು ಕೂಡ 1 ಲಕ್ಷ ಬಾಂಡ್ ಮತ್ತು 2 ಸಾಕ್ಷಿ ಜಾಮೀನುದಾರರನ್ನು ಕೂಡ ಅಲ್ಲಿ ಪಣಕ್ಕಿಟ್ಟು ಈತನನ್ನು ಬಿಡುಗಡೆ ಮಾಡಿಕೊಂಡು ಬರಬೇಕು. ಆದರೆ ಸದ್ಯಕ್ಕೆ ಯಾರೂ ಕೂಡ ಅಂತಹ ಒಂದು ಸಾಹಸಕ್ಕೆ ಮುಂದಾಗೋಕ್ಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋದೇ ಒಂದು ರೀತಿಯಲ್ಲಿ ದುರಂತ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಈ ಒಂದು ಪ್ರಕರಣದಲ್ಲಿ ಆತ ಸರಿಯೇ ಆಗಿದ್ದಿದ್ರೆ ಆ ಒಂದು ಸರಿಯನ್ನೇ ಹಿಡ್ಕೊಂಡು ಹೋಗಿದ್ದರೆ ಇವತ್ತು ರಾಜ್ಯದ ಜನ ನಾಮುಂದು ತಾಮುಂದು ಅಂತ ಆತನಿಗೆ ಜಾಮೀನು ಕೊಡೋಕ್ಕೆ ಬರ್ತಾಯಿದ್ರು. ಆದರೆ ಯಾರೂ ಕೂಡ ಬರ್ತಾ ಇಲ್ಲ. ಯಾಕೆ, ಏನು, ಎತ್ತ ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಈ ಒಂದು ಕಾರಣದಲ್ಲಿ ಯಾರು ಮೂಗು ತೋರಿಸಿದ್ರು ಅವರಿಗೆ ಮುಂದಿನ ದಿವಸಗಳಲ್ಲಿ ದುರಂತವೇ ಕಾದಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಆ ಒಂದು ಕಾರಣಕ್ಕೆ ಯಾರು ಕೂಡ ಆ ಒಂದು ಕುಟುಂಬವನ್ನು ಸಂಪರ್ಕ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇವಾಗ ನೋಡಿ, ಮಾಧ್ಯಮಗಳು ಆ ಒಂದು 2ನೇ ಪತ್ನಿ 1ನೇ ಪತ್ನಿ ಅಂತ ಡಿಬೇಟ್ಗಳನ್ನು ಮಾಡಿ ಅವರ TRPಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಆ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೆ ಅಂತ ಅವರು ಪ್ರಯತ್ನ ಪಟ್ಟದ್ದೇ ಅಲ್ಲ. ಅವರು ಆ ರೀತಿ ಮಾಡೋದಿದ್ರೆ ಇವಾಗ ಈ ಒಂದು ಇಶ್ಯೂ ಬಂದಂಥ ಸಂದರ್ಭದಲ್ಲಿ ಆ ಷರತ್ತುಗಳಿಲ್ಲದಿದ್ದರೆ ನೋಡಿ, ನಾಮುಂದು ತಾಮುಂದು ಅಂತ ಎಲ್ಲ ಮಾಧ್ಯಮಗಳು ಬೇಕಿದ್ರೆ ಶೇರ್ ಹಾಕಿ ಅವರನ್ನು ಬಿಡುಗಡೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ವು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.